ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಹಾಕಿರುವಂತ ಕೆಲವೊಂದು ಸೀರೆ ಕುಚ್ಚು ಡಿಸೈನ್ಗಳನ್ನ ತೋರಿಸ್ತೀನಿ. ಇದು ಬೇಬಿ ಕುಚ್ಚು. ಇದಕ್ಕೆ ನಾನು ಡೈರೆಕ್ಟ್ ಆಗಿ ಸೀರೆಗೆ ಹಾಕಿಲ್ಲ. ನಾನು ಇದು ಕ್ರೋಶದಲ್ಲಿ ನಾನು 4 ಚೈನ್ ಹಾಕೊಂಡು ಚೈನ್ ಒಳಕ್ಕೆ ಬೇಬಿ ಕುಚ್ಚು ಹಾಕಿದ್ದೀನಿ. 6 ಗೋಲ್ಡನ್ ಎಲ್ಲೋ ಮತ್ತು 4 ಮೆರೂನ್ ಕಲರ್ ಹಾಕಿದ್ದೀನಿ. ಹತ್ರ ಕುಚ್ಚಬೇಕು ಅನ್ನೋರು ಈ ಡಿಸೈನ್ ಹಾಕಿಸ್ಕೋಬಹುದು. ಇದು ಸಿಂಗಲ್ ಸ್ಟೆಪ್ ನಲ್ಲಿ ಹಾಕಿರುವಂತ ಒಂದು ಕ್ರೋಶಾ ಡಿಸೈನ್. ಇದಕ್ಕೆ ಇದು ಬಾಡಿ ಗ್ರೀನ್ ಕಲರ್ ಅಲ್ಲಿ ಇದೆ, ಪರ್ಪಲ್ ಕಲರ್ ಪಲ್ಲು ಇದೆ. ಹಾಗಾಗಿ ನಾನು ಅದೇ ಕಾಂಬಿನೇಷನ್ ಅಲ್ಲಿ ಇದಕ್ಕೆ ಕುಚ್ಚು ಹಾಕಿದ್ದೀನಿ. ಇದು ಸಿಂಗಲ್ ಸ್ಟೆಪ್ ಆದ್ರೂ ಇದು ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಇದು ಬಾಡಿ ಮೆಹಂದಿ ಗ್ರೀನ್ ಮತ್ತು ಪಲ್ಲು ರೆಡ್ ಕಲರ್ ಇರುವಂತ ಸೀರೆ. ಆದ್ರಿಂದ ಇದಕ್ಕೆ ನಾನು ಮೆಹಂದಿ ಗ್ರೀನ್ ಅಲ್ಲಿ ಕ್ರೋಶಾ ಡಿಸೈನ್ ಹಾಕಿದ್ದೀನಿ. ಇದರಲ್ಲಿ 3 ಕಲರ್ ಬಂದಿರೋದ್ರಿಂದ ನಾನು 3 ಕಲರ್ ಅಲ್ಲಿ ಕುಚ್ಚು ಹಾಕಿದ್ದೀನಿ. ಎರಡೆರಡು ಕುಚ್ಚು ಬರುತ್ತೆ ಮಧ್ಯ. ಒಂದು ರೆಡ್, ಗ್ರೀನು ಮತ್ತೆ ಪಿಂಕ್ ಕಲರ್ದು ಎರಡೆರಡು ಕುಚ್ಚು ಹಾಕಿದ್ದೀನಿ. ಇದು ಗೋಲ್ಡನ್ ಎಲ್ಲೋ ಬಾಡಿ ಮತ್ತೆ ರೆಡ್ ಮೆರೂನ್ ಕಲರ್ ಪಲ್ಲು ಇರುವಂತ ಸೀರೆ. ಅದರಿಂದ ಇದಕ್ಕೆ ನಾನು ರಿಂಗ್ ಬೀಡ್ಸ್ ಬಳಸಿ ಇದಕ್ಕೆ ಕುಚ್ಚು ಡಿಸೈನ್ ಹಾಕಿದ್ದೀನಿ. ಯೆಲ್ಲೋ ಕಲರ್ ಅಲ್ಲಿ ಕುಚ್ಚು ಕಟ್ಟಿದ್ದೀನಿ. ನಾನು ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಮಧ್ಯಕ್ಕೆ ಒಂದೊಂದು ಬೀಡ್ಸ್ ಇಟ್ಟು ರಿಂಗ್ ಬೀಡ್ಸ್ ಡಿಸೈನ್ ಹಾಕುವಾಗ ಮಧ್ಯ ಬೀಡ್ಸ್ ಇಡ್ತೀವಿ. ಆದ್ರೆ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಇದಕ್ಕೆ ನಾನು ಹಿಂದಿಂದ ಮಿರರ್ ಸ್ಟಿಕ್ ಮಾಡಿದ್ದೀನಿ. ಅದು ಅದ್ರ ಮೇಲೆ ಲೈಟ್ ಬಿದ್ದಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಮಸ್ಟರ್ಡ್ ಎಲ್ಲೋ ಬಾಡಿ ಮತ್ತೆ ಮೆಹಂದಿ ಗ್ರೀನ್ ಪಲ್ಲು ಇರುವಂತ ಒಂದು ಗ್ರ್ಯಾಂಡ್ ಸೀರೆ. ಇದಕ್ಕೆ ನಾನು ಮೆಹಂದಿ ಗ್ರೀನು ಮತ್ತೆ ಮಸ್ಟರ್ಡ್ ಕಲರ್ ಎರಡೂ ಯೂಸ್ ಮಾಡಿ ಕ್ರೋಶಾದಲ್ಲಿ ಡಿಸೈನ್ ಮಾಡಿದ್ದೀನಿ. ಯೆಲ್ಲೋ ಮತ್ತೆ ಗ್ರೀನ್ 2 ಕಲರಲ್ಲೂ ಕುಚ್ಚು ಕಟ್ಟಿದ್ದೀನಿ. ಇದಕ್ಕೆ ನಾನು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಕ್ರಿಸ್ಟಲ್ ಬೀಡ್ಸ್ ಮತ್ತೆ ಮಧ್ಯ ಒಂದೊಂದು ಸ್ಟೋನ್ ಇಡ್ತಿದ್ದೀನಿ. ಮತ್ತೆ ಇಲ್ಲಿಗೆ ಫ್ಲವರ್ ಬೀಡ್ ಸ್ಟಿಕ್ ಮಾಡಿದ್ದೀನಿ. ಇದು ಡಾರ್ಕ್ ಬ್ಲೂ ಬಾಡಿ ಮತ್ತೆ ಸ್ಕೈ ಬ್ಲೂ ಪಲ್ಲು ಇರುವಂತ ಒಂದು ಕಾಟನ್ ಮಿಕ್ಸ್ ಸ್ಯಾರಿ. ಇದಕ್ಕೆ ನಾನು ಕ್ರೋಶಾದಲ್ಲಿ 3 ಚೈನ್ ಹಾಕೊಂಡು ಕುಚ್ಚು ಕಟ್ಟಿದ್ದೀನಿ. ಮತ್ತೆ ಮಧ್ಯ ಕ್ರೋಶಾದಲ್ಲೇ ಇದಕ್ಕೆ ಬೀಡ್ಸ್ ಹೊಲ್ದಿದ್ದೀನಿ. ಇದಕ್ಕೆ ನೀವು ಹತ್ರ ಕುಚ್ಚಬೇಕು ಅಂದ್ರೆ ಬೀಡ್ಸ್ನ ಕಡಿಮೆ ಮಾಡ್ಕೋಬಹುದು, ಅಥವಾ ಇನ್ನೂ ದೂರ ಕುಚ್ಚಬೇಕು ಅಂದ್ರೆ ಬೀಡ್ಸ್ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಇದೊಂದು ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಆಗಿರುವಂತ ಡಿಸೈನ್. ಇದು ಪ್ಯಾರೆಟ್ ಗ್ರೀನ್ ಬಾಡಿ ಮತ್ತೆ ಪಿಂಕ್ ಕಲರ್ ಪಲ್ಲು ಇರುವಂತ ಒಂದು ಕಾಟನ್ ಮಿಕ್ಸ್ ಸ್ಯಾರಿ. ಇದರಲ್ಲಿ ಬಾರ್ಡರ್ ಆರೆಂಜ್ ಕಲರ್ ಬಂದಿದೆ. ಹಾಗಾಗಿ ನಾನು ಪಿಂಕ್ ಮತ್ತೆ ಆರೆಂಜ್ 2 ಕಲರ್ ಅಲ್ಲೂ ಕುಚ್ಚು ಕಟ್ಟಿದ್ದೀನಿ. ಗ್ರೀನ್ ಕಲರ್ ಅಲ್ಲಿ ಕ್ರೋಶಾ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ನಾನು ಪರ್ಲ್ ಯೂಸ್ ಮಾಡಿದ್ದೀನಿ. ಹಾಗಾಗಿ ಇದೊಂಥರ ಸೀರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಗ್ರೀನು ಮತ್ತೆ ಪಿಂಕ್ ಕಾಂಬಿನೇಷನ್ ಇರುವಂತ ಸೀರೆ. ಅದರಿಂದ ಇದಕ್ಕೆ ನಾನು ಕ್ರೋಶಾದಲ್ಲಿ 2 ಸ್ಟೆಪ್ ಡಿಸೈನ್ ಮಾಡಿದ್ದೀನಿ. 1 ಸ್ಟೆಪ್ ಗ್ರೀನು ಮತ್ತೆ 1 ಸ್ಟೆಪ್ ಪಿಂಕ್ ಅಲ್ಲಿ ಬೀಡ್ಸ್ ಯೂಸ್ ಮಾಡಿ ಇದಕ್ಕೆ ಕ್ರೋಶಾ ಡಿಸೈನ್ ಮಾಡಿದ್ದೀನಿ. ಮತ್ತೆ 1 ಕಲರ್ ಗ್ರೀನು 1 ಕಲರ್ ಪಿಂಕ್ ಅಲ್ಲಿ ಕುಚ್ಚು ಕಟ್ಟಿದ್ದೀನಿ. ಇದು ಡಾರ್ಕ್ ಪೀಚ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಇರುವಂತ ಕಾಟನ್ ಸೀರೆ. ಇದಕ್ಕೆ ನಾನು ಪೀಚ್ ಕಲರ್ ಅಲ್ಲಿ ಕ್ರೋಶಾ ಡಿಸೈನ್ ಮಾಡಿದ್ದೀನಿ. ಇದು ಆರ್ಚ್ ಮಧ್ಯಕ್ಕೆ ನಾನು ಫ್ಲವರ್ ಬೀಡ್ಸ್ ಬರೋ ತರ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಪಿಂಕ್ ಕಲರ್ ಅಲ್ಲಿ ಕುಚ್ಚು ಕಟ್ಟಿದ್ದೀನಿ. ಇದು ಬ್ಲೂ ಮತ್ತೆ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಇರುವಂತ ಒಂದು ಸೀರೆ. ಇದಕ್ಕೆ ನಾನು ತ್ರಿಬಲ್ ಕ್ರೋಶಾದಲ್ಲಿ ಆರ್ಚ್ ಡಿಸೈನ್ ಮಾಡಿದ್ದೀನಿ ಮೆಹಂದಿ ಗ್ರೀನ್ ಅಲ್ಲಿ, ಮತ್ತೆ ಬ್ಲೂ ಕಲರ್ ಅಲ್ಲಿ ಕುಚ್ಚು ಕಟ್ಟಿದ್ದೀನಿ. ಆಮೇಲೆ ಇದಕ್ಕೆ ನಾನು ಮೇಲ್ಗಡೆಗೆ ಬೀಡ್ಸ್ನ ಸೂಜಿ ದಾರ ತಗೊಂಡು ಸ್ಟಿಚ್ ಮಾಡಿದ್ದೀನಿ.